ಎಲ್ಲಿ ಹೋಗ್ತಿಂಗ ಕಾರ್ ಮುಟ್ಕೊಂಡ್ರೆ ನಿನ್ ಕಾಲದಲ್ಲಿ ಯಾವ್ದಿತ್ತು ಇದ್ರಲ್ಲಿ? ಸಾಕು ಸಾಕು ಗಲಾಟೆ ರಾಣಿ. ಹೌದು ಆಡು ಬೀಳ್ತಾಳಮ್ಮ ಬೀಳುದಿಲ್ಲ ಬೀಳುದಿಲ್ಲ. ಫೈನಲಿ ನಮ್ ಟ್ರಿಪ್ ಇವತ್ತು ಎಂಡ್ ಆಗುತ್ತೆ. ಡೇ 3 ಮೈಸೂರು ಟು ಬ್ಯಾಂಗ್ಳೂರ್ ಹೋಗುವಾಗ ಕಾರ್ ಮ್ಯೂಸಿಯಂ ಸಿಗುತ್ತೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ನಿನ್ನೆ ಝೂಗೆಲ್ಲ ಹೋಗಿದ್ವಲ್ಲ, ಮಿನಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅದಾದ್ಮೇಲೆ ನಾವು ತುಂಬಾ ಟೈಮು ರೆಸಾರ್ಟ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೊಂದೇನು ಅಂತಂದ್ರೆ, ನಾವು ಈ ತರ ಲಕ್ಸುರಿ ರೆಸಾರ್ಟ್ ಸ್ಟೇ ಎಲ್ಲ ಮಾಡಿದ್ವಿ. ಅಜ್ಜಿಗೆ ಇದು ಫಸ್ಟ್ ಟೈಮ್. ಸೊ ಅಜ್ಜಿನೂ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಹೇಳಿ ಕರ್ಕೊಂಡ್ ಬಂದಿರೋಂಥದ್ದು. ಅಜ್ಜಿನೂ ಎಂಜಾಯ್ ಮಾಡಿದ್ರು. ಮಿನಿನೂ ಅಷ್ಟೇ, ಮಿನಿದ್ ಫಸ್ಟ್ ರೆಸಾರ್ಟ್ ಸ್ಟೇ. ಅವಳು ಎಂಜಾಯ್ ಮಾಡಿದ್ಲು. ರೂಮಿಂದ ಲಗೇಜು ತಗೊಂಡ್ಬಂದ್ವಿ. ಯಾಕಂತ ಅಂದ್ರೆ ಇಲ್ಲಿಂದಾನೇ ಹೋಗ್ಬಿಡೋಣ ಅಂತ ಹೇಳಿ. ಮೈಸೂರು ಟು ಬ್ಯಾಂಗ್ಳೂರ್ ಇನ್ ಬಿಟ್ವೀನ್ ಅಲ್ಲಿ ಕಾರ್ ಮ್ಯೂಸಿಯಂ ಬರುತ್ತಲ್ಲ, ನೋಡ್ಕೊಂಡು ಅದಾದ್ಮೇಲೆ ಊಟ ಮಾಡ್ಕೊಂಡು ಹಾಗೆ ಬ್ಯಾಂಗ್ಳೂರಿಗೆ ಹೋಗೋದು, ಪುನಃ ರೂಮಿಗೆ ಬರೋದು ಎಲ್ಲ ಮಾಡೋದ್ ಬೇಡ ಅಂತ ಹೇಳಿ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಬೆಳಗ್ಗೆನೂ ಅಷ್ಟೇ ಲೇಟಾಗೇ ಎದ್ದಿದ್ವಿ. ಸ್ಲೋ ಆಗಿ ಎದ್ದು ರೆಡಿ ಆಗಿ ಇವಾಗ ಹೊರಟಿರೋ ಅಂಥದ್ದು. ನೀವು ನೋಡ್ಬೋದು, ಇವ್ರ ಕಾರು ಹಿಂದ್ಗಡೆ ಬರ್ತಾ ಇದೆ. ರೆಸಾರ್ಟ್ ಸ್ಟೇನು ಅಷ್ಟೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾನೇ ಒಳ್ಳೆ ಇದೆ ರೆಸಾರ್ಟು. ನೀವು ಏನಾದ್ರು ಮೈಸೂರಿಗೆ ಹೋಗ್ತಾ ಇದ್ರೆ ಈ ರೆಸಾರ್ಟ್‌ನ ನೀವು ಬುಕ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಅದ್ ನೀರು ಮಿನಿ ಇಲ್ಲಿ ನೋಡು ಮಿನಿ. ಮಿನಿ ಮತ್ತೆ ಮಿಸ್ಟಿ ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವತ್ತಿನ ಔಟ್‌ಫಿಟ್ಟು ಅಷ್ಟೇ ಅವ್ರಿಗೆ ತುಂಬಾನೇ ಸೂಟ್ ಆಗ್ತಾ ಇತ್ತು. ಹಾಗಾಗಿ ಫೋಟೋ ತೆಗಿಯೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಸೊ ಫಸ್ಟಿಗೆ ಇಬ್ರು ಜೊತೆನು ಅಂದ್ರೆ ಇಬ್ರನ್ನ ನಿಲ್ಸ್ಕೊಂಡು ಫೋಟೋ ತೆಗಿಯೋಣ ಅಂತ ಟ್ರೈ ಮಾಡಿದೆ, ಆಗಿಲ್ಲ. ಅದಾದ್ಮೇಲೆ ಅಟ್ಲೀಸ್ಟ್ ಸಿಂಗಲ್ ಫೋಟೋ ಆದ್ರೂ ತೆಗಿಯಕ್ಕಾಗತ್ತಾ ಅಂತ ಟ್ರೈ ಮಾಡಿದೆ, ಅದು ಆಗಿಲ್ಲ. ಆಮೇಲೆ ಅಜ್ಜಿ ಜೊತೆ ಟ್ರೈ ಮಾಡಿದೆ. ಮಿನಿ ನೋಡಿದ್ರೆ ಅಜ್ಜಿ ನೋಡಲ್ಲ, ಅಜ್ಜಿ ನೋಡಿದ್ರೆ ಮಿನಿ ನೋಡಲ್ಲ, ಆ ತರ ಆಗ್ತಾ ಇತ್ತು. ಇವಾಗ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ಅಯ್ಯಣ್ಣ. ಸೊ ನಾನ್ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋಂಥದ್ದು. ನಾನ್ ಮೈಸೂರಿಗೆ ಆಕ್ಚುಲಿ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿರೋದು. ಬಟ್ ಫಸ್ಟ್ ಟೈಮ್ ಬಂದಾಗ್ಲೂ ಅಷ್ಟೇ ಎಲ್ಗೂ ಹೋಗಿರ್ಲಿಲ್ಲ. ಹಾಗಾಗಿ ಮೈಸೂರಿಗೆ ಬಂದಿದ್ದೀನಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಈ ಟೈಮ್ ಬಂದಾಗ ಈ ಪ್ಲೇಸ್‌ಗೆ ಆಕ್ಚುಲಿ ಪ್ರಮತ್ ಮತ್ತೆ ನಿವೇಶಿಗೆ ಬರ್ಬೇಕು ಅಂತ ಇದ್ದಿದ್ದು. ಹಾಗಾಗಿ ನಾವು ಬಂದಿರೋ ಅಂಥದ್ದು. ಇನ್ನು ನೋಡ್ಬೋದು ಫಸ್ಟ್ ಯಾರ್ ಕಾರು ಅಂತ. ವೀರೇಂದ್ರ ಹೆಗ್ಡೆ ಅವ್ರದ್ದು ಕಾರು. ಸೊ ಅದನ್ನ ನೋಡಿ ನಾನು ಈ ಕಾರ್‌ನ ಆಕ್ಚುಲಿ ಧರ್ಮಸ್ಥಳ ಮ್ಯೂಸಿಯಂ ಅಲ್ಲೂ ನೋಡಿದೀನಿ. ನೆನಪಿದೆ ನಂಗೆ, ನೋಡಿದ್ ನೆನಪು. ಸೇಮ್ ತರ ಕಾರ್ ಅಥವಾ ಅದೇ ಕಾರ್‌ನ ಇಲ್ಲಿ ಶಿಫ್ಟ್ ಮಾಡಿದಾರಾ ಗೊತ್ತಿಲ್ಲ. ಬಟ್ ಈ ಕಾರ್ ತುಂಬಾನೇ ಚೆನ್ನಾಗಿದೆ. ಅದಾದ್ಮೇಲೆ ನಾವು ಒಳಗ್ ಬಂದ್ವಿ. ಸೊ ಒಳಗ್ ಬಂದಾಗ ಫಸ್ಟ್ ಟ್ರಾನ್ಸ್‌ಪೋರ್ಟ್ ಆಗಿ ಯಾವ್ದು ಯೂಸ್ ಮಾಡ್ತಿದ್ರಲ್ಲ ಅದನ್ನೆಲ್ಲ ಇಟ್ಟಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಒಂದೊಂದೇ ಕಾರ್‌ನ ಇಟ್ಟಿದ್ರು. ನನ್ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಿದ್ರು. ಓಹ್! ಈ ತರ ಇತ್ತು ಕಾರು, ಈ ತರ ಇತ್ತು. ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಈ ಕಾರೆಲ್ಲ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಮುಂಚೆಯಿಂದನೂ ಕ್ರೇಜ್ ಇದೆ ಕಾರ್‌ದೆಲ್ಲ. ಬಟ್ ನನ್ಗೆ ಅಷ್ಟೊಂದೇನ್ ಕ್ರೇಜ್ ಇಲ್ಲ. ಕಾರ್ ಮುಟ್ಕೊಂಡ್ರೆಡಿ ಏನಲ್ಲ ಎಲ್ಲಿ ಹೋಯ್ತು ನಿಂಗೆ ಮಿನಿ ಬೈಕ್ ಏನು ಟಚ್ ಮಾಡಲಿಯಾ? ಬೈಕೆಲ್ಲ ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಬೇಗ ಆಗತ್ತೆ ಅಂತ ಅನ್ಕೊಂಡ್ವಿ. ಜಸ್ಟ್ ಕಾರ್ ನೋಡ್ಕೊಂಡು ಹೋಗೋದಲ್ಲ ಅಂತ. ಬಟ್ ಪ್ರಮೋದ್ ಅವರು, ನಿಮೇಶ್ ಅವರು ಕಾರನ್ನ ನೋಡೋದು, ಡಿಸ್ಕಸ್ ಮಾಡೋದು, ಸ್ಲೋಲಿ ಮೂವ್ ಆಗ್ತಿದ್ವಿ. ಇವ್ಳು ನೋಡಿದ್ರೆ ನಿಲ್ತಾನೆ ಇರ್ಲಿಲ್ಲ. ಕಾರನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಿದ್ಲು. ಅದು ಬ್ಲಾಕ್ ಕಲರ್ ಕಾರ್ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಸೊ ಬ್ಲಾಕ್ ಕಲರ್ ಕಾರ್ ನೋಡಿದ ತಕ್ಷಣ ಮಿನಿ ಏನ್ ಮಾಡ್ತಿದ್ಲು ಅಂತ ಅಂದ್ರೆ, ಅದ್ ಹತ್ರ ಹೋಗ್ಬೇಕು ಅಂತ ಅಂತಿದ್ಲು. ಅಂದ್ರೆ ಅದನ್ನ ಬೇಸಿಕಲಿ ಅವಳಿಗೆ ಟಚ್ ಮಾಡ್ಬೇಕು ಅದನ್ನ. ಬ್ಯಾರಿಗೇಡ್ ಹಾಕಿದ್ರು, ಅದು ಒಳಗಿಂದ ಅವಳು ಹೋಗ್ತಾ ಇದ್ಲು. ನನ್ಗೆ ಭಯ, ಯಾರಾದ್ರು ಬಂದ್ ಬೈತಾರೆ ಅಂತ. ಆಬ್ವಿಯಸ್ಲಿ ಅಲ್ಲ, ಅವರು ಪ್ರಿಸರ್ವ್ ಎಲ್ಲ ಮಾಡಿದಕ್ಕೆ ಆ ತರ ಎಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಅದನ್ನ ಮಕ್ಕಳಾದ್ರೂ
ಪೇರೆಂಟ್ಸಿಗೆ ಬೈತಾರೆ ಆಬ್ವಿಯಸ್ಲಿ. ಹಾಗಾಗಿ ನಾನು ಅವಳನ್ನ ಹೋಗ್ಬಾರ್ದು ಅಂತ ಹೇಳಿ ತಡೀತಾ ಇದ್ದೆ. ಅವಳಿಗೆ ಹೇಳಕ್ಕೂ ಆಗಲ್ಲ. ಹೋಗ್ಬೇಡ, ಹೋಗ್ಬೇಡ ಅಂದ್ರೆ ಅವಳಿಗೇನ್ ಗೊತ್ತಾಗಲ್ಲ. ಅವಳು ಏನ್ ಮಾಡ್ಬಾರ್ದು ಅಂತಾಳೆ, ಏನ್ ಮಾಡ್ಬಾರ್ದು ಅಂತ ನಾವ್ ಹೇಳ್ತೀವಿ ಅದನ್ನೇ ಮಾಡ್ಬೇಕು ಅಂತ ಅಂತಾಳೆ. ಈ ತರ ಬ್ಲಾಕ್ ಕಲರ್ ಎಲ್ಲ ಕಾರ್ ನೋಡಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ಲು. ಈ ತರ ಲಾರಿ ಎಲ್ಲ ನೋಡ್ದಾಗ ಸುಮ್ನಿದ್ಲು ಆಕ್ಚುಲಿ. ಅವಳೇನ್ ಅಷ್ಟೊಂದು ಅಂದ್ರೆ ಹೋಗ್ಬಿಟ್ಟು ಟಚ್ ಮಾಡ್ಬೇಕು ಆ ತರ ಏನ್ ಅಂತಿರ್ಲಿಲ್ಲ. ಬಟ್ ಕಾರ್ ನೋಡಿದ್ರೆ ಅದ್ರಲ್ಲೂ ಬ್ಲಾಕ್ ಕಲರ್ ಕಾರ್ ನೋಡಿದ್ರೆ ಅವಳನ್ನ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಲಿಟ್ರಲಿ ನಂಗೆ ಎಷ್ಟ್ ಕಷ್ಟ ಆಗ್ತಿತ್ತು ಅಂತಂದ್ರೆ ಅವಳನ್ನ ಹಿಡ್ಕೊಳಕ್ಕೆ. ಆಗ್ತಾನೆ ಇರ್ಲಿಲ್ಲ. ಪ್ರಮೋದ್ ಅವ್ರು ಮತ್ತೆ ನಿಮಿಷ್ ಅವ್ರು ಆರಾಮಾಗಿ ಹಿಂದ್ಗಡೆ ಬರ್ತಾ ಇದ್ದಾರೆ. ಕಾರ್ಸ್‌ನೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಮತ್ತೆ ಅವ್ರದ್ದೇನೇನೋ ಡಿಸ್ಕಷನ್ನು. ನಾನ್ ಮುಂದ್ ಹೋಗ್ತಾ ಇದೀನಿ. ನಾನ್ ಬೇಗ ಬೇಗ ಹೋಗೋಣ ಅಂತ ಹೇಳಿ ಬೇಗ ಬೇಗ ನಡೀತಾ ಇದೀನಿ. ಅವಳನ್ನು ಬೇಗ ಬೇಗ ಕರ್ಕೊಂಡು ಹೋಗ್ತಾ ಇದೀನಿ. ಸೊ ದಟ್ ಈ ಕಾರ್ ಹತ್ರ ಒಂದ್ ಸ್ವಲ್ಪ ಹೊತ್ತು ನಾನಿದ್ದೆ. ಯಾಕಂತ ಅಂದ್ರೆ ಇದು ಕಾರ್ ಕಲರು ಬೇರೆ, ಮತ್ತೆ ಅವಳು ಏನು ಅಷ್ಟೊಂದು ಹೋಗ್ಬಿಟ್ಟು ಮುಟ್ಬೇಕು ಅನ್ನೋ ತರ ಏನು ಆಡ್ತಿರ್ಲಿಲ್ಲ. ಸುಮ್ನೆ ನಿಂತ್ಕೊಂಡಿದ್ಲು ಬಿಕಾಸ್ ಅದು ರೊಟೇಟ್ ಆಗ್ತಿತ್ತಲ್ಲ. ಸೊ ರೊಟೇಟ್ ಆಗೋದ್ನ ನೋಡ್ತಾ ಇದ್ಲು. ನನ್ಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ಕಾರ್ ಚೆನ್ನಾಗಿದೆ ಒಂಥರ ಒಳ್ಳೆ ಇದೆ ಅಲ್ಲ ಮಾಡೆಲ್ ಎಲ್ಲ. ಅಂಡ್ ಪ್ರತಿಯೊಂದು ಕಾರಿಗೂ ಅದು ಯಾವ ಇಯರ್ ಅಲ್ಲಿ ಲಾಂಚ್ ಆಗಿರೋದು ಅದೆಲ್ಲ ಹಾಕಿದ್ದಾರೆ ಆಕ್ಚುಲಿ. ನೀವು ಟೈಮ್ ಇದ್ರೆ ಆರಾಮ್ಸೆ ಓದ್ಕೊಂಡು ಹೋಗ್ತಾ ಇರ್ಬೋದು. ಪ್ರಮೋದ್ ಅವ್ರು ಅದ್ನೆಲ್ಲ ಮಾಡ್ತಾ ಇದ್ರು ಆಕ್ಚುಲಿ. ಪ್ರತಿಯೊಂದು ಕಾರು ಏನು, ಎಂತ, ಯಾವ ಇಯರ್ ಅಲ್ಲಿ ರಿಲೀಸ್ ಆಗಿರೋದು ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ರು. ನಾನಿವಾಗ ನಿಮ್ಗ್ ತೋರ್ಸೋಣ ಅಂತ ಹೇಳಿದ್ ಯಾವ್ದೋ ಒಂದ್ ಕಾರ್ದು ಬೆನ್ಝ್ ಬೆನ್ಝ್ ಕಾರ್ದು ತೋರಿಸ್ತಾ ಇದೀನಿ. ಅಂಡ್ ಬೆನ್ಝ್ ಕಾರ್ ಸಖತ್ತಾಗಿದೆ ಆಯ್ತಾ. ನಂಗೆ ಬೆನ್ಝ್ ಕಾರ್ ಬಗ್ಗೆ ಗೊತ್ತು. ಆ ಪ್ರಮೋದ್ ಅವರಿಗೂ ಆಕ್ಚುಲಿ ಬೆನ್ಝ್ ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮುಂದೆ ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡೋಣ ಅಂತಿದ್ರು. ಸೊ ಹಾಗಾಗಿ ಬೆನ್ಝ್ ಕಾರ್ ಬಗ್ಗೆ ಗೊತ್ತು. ಅದು ಬಿಟ್ಟು ಬೇರೆ ಕಾರ್ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಇದೆಲ್ಲ ಲಕ್ಸುರಿ ಕಾರ್ ಅಂತ ಒಂದ್ ಐಡಿಯಾ ಇದೆ. ಈ ಪ್ಲೇಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನೀವು ಹೊರಗಡೆಯಿಂದಾನೇ ನಾನು ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸಿದೀನಿ ಯಾವ ತರ ಇದೆ ಅಂತ ನೀವು ನೋಡಿರ್ಬೋದು. ಒಂಥರ ಟೈರ್ ರೀತಿ ಸ್ಟ್ರಕ್ಚರ್ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಅಟ್ರಾಕ್ಟಿವ್ ಆಗಿದೆ. ಅದಾದ್ಮೇಲೆ ಒಳಗ್ ಬಂದ ತಕ್ಷಣ ನೀವು ಫಸ್ಟ್ ವೀರೇಂದ್ರ ಹೆಗ್ಡೆ ಸರ್ ಅವ್ರದ್ದು ಕಾರ್ ನೋಡಿರ್ತೀರಾ. ಅದಾದ್ಮೇಲೆ ಫಸ್ಟ್ ಇಂದ ನಿಮ್ಗೆ ತೋರಿಸಿದೀನಿ. ಎತ್ತಿನ ಗಾಡಿ ಅದ್ರಿಂದನೂ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ಯಾವ್ಯಾವ ತರ ಕಾರು ಚೇಂಜ್ ಆಗ್ತಾ ಹೋಯ್ತು ಡಿಸೈನು ಅಂತಾನು ನಿಮ್ಗೆ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿಟ್ಟಿದ್ದಾರೆ. ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ವೈಡ್ ವೆರೈಟಿನು ನೋಡ್ಬೋದು. ನನ್ಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ತುಂಬಾ ಅಂದ್ರೆ ಕಾರ್ ಎಂಥೂಸಿಯಾಸ್ಟಿಕ್ ಅಲ್ಲ. ಹಾಗಾಗಿ ಜಸ್ಟ್ ನಾನು ಓಕೆ ಅಂತ ಅನ್ಸ್ತು ನನ್ಗೆ. ಬಟ್ ಪ್ರಮೋದ್ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಸೊ ಅವರಿಗೆ ಕಾರ್ ಬಗ್ಗೆ ಎಲ್ಲ ತುಂಬಾನೇ ಕ್ರೇಜ್ ಇದೆ. ಕಾರ್, ಬೈಕ್ ಅಂತ ಅಂದ್ರೆ ತುಂಬಾನೇ ಇಷ್ಟ ಅವ್ರಿಗೆ. ಸೊ ಅವರಿಗೆ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು. ಡಿಸೈನು ಮತ್ತೆ ಯಾವ ರೀತಿ ಕಾರು ಅದನ್ನೆಲ್ಲಾನು ಅವ್ರು ಇಷ್ಟಪಟ್ರು. ನೀವು ಅಷ್ಟೇ ಏನಾರು ಮೈಸೂರ್ ಕಡೆ ಹೋಗ್ತಾ ಇದ್ರೆ ಈ ಪ್ಲೇಸ್‌ನ ವಿಸಿಟ್ ಮಾಡ್ಬೋದು. ಈ ಪ್ಲೇಸಿಗೆ ಬಂದು ಎಂಜಾಯ್ ಮಾಡೋದು ಆ ತರ ಅಂತಲ್ಲ. ನೀವು ಮಕ್ಳಿಗೆ ನೀವೇನಾದ್ರು ಕರ್ಕೊಂಡ್ ಬಂದ್ರೆ ಮಕ್ಳಿಗೆ ಹೇಳ್ಬೋದು. ಸೊ ಮುಂಚೆ ನಮ್ಮ ಅಜ್ಜಿ, ಅಜ್ಜನ ಕಾಲದಲ್ಲೆಲ್ಲ ಯಾವ ತರ ಇತ್ತು, ಇವಾಗ ಯಾವ ತರ ಕಾರ್ ಎಲ್ಲ ಇದೆ. ಆ ತರ ನೀವು ಪರಿಚಯ ಎಲ್ಲ ಮಾಡ್ಬೋದು. ಸೊ ಜಸ್ಟ್ ನಾಲೆಡ್ಜ್ ಪರ್ಪಸ್. ಇವಾಗ ಕಾರ್ ಮತ್ತೆ ಈ ಇಂಜಿನ್ ಅಂಥದ್ದೆಲ್ಲ ಕ್ರೇಜ್ ಇದ್ರೆ ಆಬ್ವಿಯಸ್ಲಿ ಅವರಿಗೆಲ್ಲ ಈ ಪ್ಲೇಸ್ ಇಷ್ಟ ಆಗೇ ಆಗತ್ತೆ. ಬೇರೆ ಜನರಲ್ ಆಗಿ ಇರೋರಿಗೆ ಯಾವ ತರ ಕಾರು ಅದು ಇದು ಅಂತೆಲ್ಲ ನೋಡ್ಬೋದು. ನಮ್ಮ ಅಜ್ಜಿಗೆ ಆಕ್ಚುಲಿ ಈ ಪ್ಲೇಸ್ ಇಷ್ಟ ಆಯ್ತು. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ನೋಡಿದಾಗ ಅಜ್ಜಿ ಹೇಳ್ತಾ ಇದ್ರು, "ಇದು ನಮ್ ಕಾಲದಲ್ಲಿತ್ತು, ಇದಿತ್ತು, ಈ ತರ ಇತ್ತು" ಅಂತೆಲ್ಲ. ಚೆನ್ನಾಗ್ ಅನಿಸ್ತು ನನ್ಗೆ. ಅದಾದ್ಮೇಲೆ ಅಲ್ಲೇ ಒಳಗಡೆನೆ ಹೋದ್ರೆ ಈ ತರ ಮ್ಯೂಸಿಯಂ ಅಲ್ಲಿ ಮುಖವಾಡ, ಕೋಲದ್ ರಿಲೇಟೆಡ್ ಎಲ್ಲ ಇತ್ತು. ಸೊ ಅದನ್ನ ನಾವು ನೋಡಿದ್ವಿ. ಅದಾದ್ಮೇಲೆ ಈ ತರ ಸೌಂಡ್ ಎಲ್ಲ ನಾವು ಮುಂಚೆ ಹಳೆ ವುಡನ್ ಸೌಂಡ್ ಎಲ್ಲ ಯೂಸ್ ಮಾಡ್ತಿದ್ವಲ್ಲ, ಅದನ್ನೆಲ್ಲ ನೀವು ನೋಡಕ್ ಸಿಗತ್ತೆ. ಇದು ಆಕ್ಚುಲಿ ನಮ್ಮನೇಲೂ ಇತ್ತು. ಅನ್ನ ಭಾಗಕ್ಕೆ ಯೂಸ್ ಮಾಡ್ತಾ ಇದ್ರು ನಮ್ಮನೇಲಿ. ನಮ್ದು ಇಲ್ಲಿ ಸ್ಕ್ವೇರು ಆ ತರ ಎಲ್ಲ ಇದೆಲ್ಲ ರೌಂಡ್ ಶೇಪ್ ಅದೆಲ್ಲ ನಮ್ಮನೇಲಿ ಈಚೆ ಸೈಡ್ ಅಲ್ಲಿ ಉದ್ದ ಇರೋದು ಆ ತರದ್ ನಮ್ಮನೇಲಿ ಇತ್ತು ಆಕ್ಚುಲಿ. ಆಮೇಲೆ ಮಜ್ಜಿಗೆ ಕಡಿಯೋದು ಅದು ಇತ್ತು. ಸೊ ಇದೆಲ್ಲ ನಾನು ತುಂಬಾ ಅಂದ್ರೆ ಇದ್ರಲ್ಲಿ ಇರೋದೆಲ್ಲ ನನ್ಗೆ ಗೊತ್ತಿತ್ತು. ನಾನು ನೋಡಿದೀನಿ, ಮುಂಚೆನೆ ನೋಡಿದೀನಿ. ಅದಾದ್ಮೇಲೆ ಬೇರೆ ಐಟಮ್ಸ್‌ನೆಲ್ಲ ನೋಡ್ತಾ ಇದ್ದೆ. ಹಾಗೆ ಅಜ್ಜಿನೂ ನೋಡಿರೋ ಐಟಮ್ ಎಲ್ಲ ಹೇಳ್ತಾ ಇದ್ರು. ಅಜ್ಜಿಗೆ ಆಕ್ಚುಲಿ ಆಲ್‌ಮೋಸ್ಟ್ ಆಲ್ ಐಟಮ್ ಅವ್ರ ಟೈಮಲ್ಲೇ ಯೂಸ್ ಮಾಡ್ತಿರೋದು, ಇಲ್ಲಿ ಇರೋದು. ಸೊ ಅದ್ರ ಬಗ್ಗೆ ಅಜ್ಜಿನೂ ಹೇಳ್ತಾ ಇದ್ರು. ಅದಾದ್ಮೇಲೆ ಒಂದೊಂದೇ ನೋಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಬರ್ತಾ ಮಿನಿ ಯಾವ ತರ ರಿಯಾಕ್ಟ್ ಮಾಡಿದ್ಲು ಅಂತ ಅಂದ್ರೆ ಕಾಮ್ ಆಗಿದ್ಲು ಇಲ್ಲಿ. ಸುಮ್ನೆ ನೋಡ್ತಾ ಇದ್ಲು. ನಾವ್ ಹೇಳ್ತಾ ಇದ್ವಿ, ಇಲ್ಲಿ ಫೋಟೋಸ್ ಇದೆ, ಅದಿದೆ, ಇದಿದೆ ಅಂತ. ಸೊ ಅದನ್ನೆಲ್ಲ ಅವಳು ಸುಮ್ನೆ ನೋಡ್ತಾ ಇದ್ಲು ಅಷ್ಟೇ. ಮಿನಿಗೆ ಮತ್ತೆ ಮಿಸ್ಟಿಗೋಸ್ಕರನು ಫುಡ್ ನಾವು ಕ್ಯಾರಿ ಮಾಡಿದೀವಿ. ರೆಸಾರ್ಟ್ ಅಲ್ಲಿ ಇರುವಾಗ ನಮ್ಗೇನ್ ಟೆನ್ಷನ್ ಇರ್ಲಿಲ್ಲ.
ಬ್ರೇಕ್‌ಫಾಸ್ಟ್‌ಗೆ ಇಡ್ಲಿ, ದೋಸೆ ಆ ಥರ ಎಲ್ಲ ಇರ್ತಿತ್ತಲ್ಲ, ಅದನ್ನ ಒಂದ್ ಸ್ವಲ್ಪ ತಿನ್ನಿಸ್ತಿದ್ವಿ. ಆಮೇಲೆ ಕರ್ಡು, ಎಗ್ಗು, ಆಮೇಲೆ ಬಾಯ್ಲ್ಡ್ ಆಪಲ್ ಏನಾದ್ರು ನೀವು ಮಕ್ಳಿಗೆ ಕೊಡ್ತಾ ಇದ್ರೆ ಅದನ್ನ ನೀವು ಕೇಳ್ಬೋದು. ಬಾಯ್ಲ್ಡ್ ಆಪಲ್ ಕೊಡಿ ಅಂತ ಹೇಳ್ರಿ, ಅಲ್ಲಿ ರೆಸಾರ್ಟಲ್ಲಿ ಕೊಡ್ತಾರೆ. ಅದನ್ನ ತಿನ್ಸೋದು ಆ ಥರ ಎಲ್ಲ ಮಾಡ್ತಿದ್ವಿ. ಇವಾಗ ಹೊರಗ್ ಬಂದಾಗ ಮಕ್ಕನ್ನು, ಗ್ರೇಪ್ಸು ಅದನ್ನೆಲ್ಲ ಕ್ಯಾರಿ ಮಾಡಿದ್ವಿ. ಸೊ ಅದನ್ನೆಲ್ಲ ಅವಳಿಗೆ ಕೊಟ್ಟಿದ್ದೆ. ಇವಾಗ ಗ್ರೇಪ್ಸ್ ತಿನ್ಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಸೊ ಹಾಗಾಗಿ ಆರಾಮಾಗಿದ್ಲು. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿದ್ರೆ ಮಾಡೋ ಟೈಮು. ಮೇ ಬಿ ಅವಳು ಕಾರಿಗೆ ಹೋದ ತಕ್ಷಣ ನಿದ್ರೆ ಮಾಡ್ತಾಳೆ. ಸೊ ಈ ತರ ಮುಂಚೆಲ್ಲ ಇವಾಗ ನಮ್ ಬುಕ್ ಎಲ್ಲ ನಾವ್ ಹೇಗೆ ಯೂಸ್ ಮಾಡ್ತೀವಲ್ಲ, ಮುಂಚೆಲ್ಲ ಈ ತರ ಇತ್ತು. ಹಾಳೆ ಅಂತೀವಲ್ಲ ಅದು. ಅಜ್ಜಿ ಹೇಳ್ತಾ ಇದ್ರು ಇದನ್ನ ನೋಡಿದೀನಿ ಅಂತ. ಆಮೇಲೆ ಫೋಟೋಸ್ ಎಲ್ಲ ನೋಡಿದ್ವಿ. ಯಾವ್ಯಾವ ಫೋಟೋಸ್ ಎಲ್ಲ ಇದೆ, ಏನು ಅಂತೆಲ್ಲ ನೋಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಅಜ್ಜಿಗೆ ಆಕ್ಚುಲಿ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು. ಸೊ ನಾನು ಅಜ್ಜಿ ಎಂಜಾಯ್ ಮಾಡಲ್ಲ ಅಂತ ಅನ್ಕೊಂಡೆ. ಬಿಕಾಸ್ ನಾನು ಅಯ್ಯೋ ಕಾರ್ ಮ್ಯೂಸಿಯಂ ಅಂತ ಹೋಗಿರೋಂಥದ್ದು. ಸೊ ಅಜ್ಜಿನೂ ಹಂಗಾಗಿ ಇಷ್ಟ ಪಡಲ್ಲ ಅಂತ ಅನ್ಕೊಂಡೆ. ಬಟ್ ಅಜ್ಜಿಗೆ ಇಷ್ಟ ಆಯ್ತಂತೆ. ಅಜ್ಜಿ ಹೇಳ್ತಾ ಇದ್ರು. ಅನ್ಸ್ತು ಮುಂಚೆಯಿಂದ ಇಲ್ಲಿವರೆಗೂ ಯಾವ ಕಾರ್ ಇದೆ ಅಂತ ನೋಡಿದ್ವಿ. ಹಾಗೆ ಹಳೆ ಕಾಲದ ಐಟಮ್ಸ್ ಎಲ್ಲ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಅಂದ್ರು. ನೀವು ನೋಡ್ಬೋದು ಅಜ್ಜಿ ನೋಡ್ತಾ ಇರೋವಂಥದ್ದು. ಅಜ್ಜಿ ಫಸ್ಟ್ ಟೈಮ್ ಮೈಸೂರ್ ವಿಸಿಟ್ ಅಲ್ಲ. ಇದಕ್ಕಿಂತ ಮುಂಚೆನೂ ಅಷ್ಟೇ 2 to 3 ಟೈಮ್ಸ್ ಬಂದಿದಾರಂತೆ. ದುಡ್ಡ ಇದೆಲ್ಲ? ದುಡ್ಡು ₹1 ನಿನ್ ಕಾಲದಲ್ಲಿ ಯಾವ್ದು ಇದ್ದಿತ್ತು ಇದ್ರಲ್ಲಿ? ಕಾಲದಾಗೆಲ್ಲ ಹಿಂಗಿಂದ ಹೋಗ ಹಾನಿಂದ ಐ ಥಿಂಕ್ ದಿಸ್ ಇಸ್ ದ ಸ್ಟ್ಯಾಂಪ್. ಸಾಕು ಸಾಕು. ಗಲಾಟೆ ರಾಣಿ. ಇನ್ನೇ ಸರ್ಕಸ್ ಮಾಡಿದ್ರು ಮಿನಿ ಯಾರ ಕೈಗೂ ಹೋಗಲ್ಲ. ನನ್ ಕೈಯೆಲ್ಲ ಇರ್ತಾಳೆ. ಯಾಕಂತಂದ್ರೆ ಅವಳಿಗೆ ನಿದ್ರೆ ಆಲ್ಮೋಸ್ಟ್ ಹತ್ತಿದೆ. ಸೊ ಅವಳಿಗೆ ಹೇಗಂತಂದ್ರೆ ಇವಾಗ ಕರ್ಕೊಂಡ್ ಹೋಗು ಸಾಕು ಮನೆಗೆ ಹೋಗೋಣ ಅನ್ನೋ ರೇಂಜ್‌ಗೆ ಆಗಿದ್ದಾಳೆ. ಆತರ ಆದ್ರೆ ಅವಳು ವೆರಿ ಕ್ರಾಂಕಿ ಆಗ್ತಾಳೆ. ಮತ್ತೆ ನಾನೇ ಬೇಕು ಅಂತಾಳೆ. ಸೊ ಇವಾಗ ನಾನಂದೆ ಬೇಗ ಬೇಗ ಹೋಗೋಣ ಇಲ್ಲಿಂದ. ಆಲ್ಮೋಸ್ಟ್ ನಾವು 2+ ಅವರ್ಸ್ ಆಯ್ತು ಅನ್ಸುತ್ತೆ ಬಂದು. ತುಂಬಾನೇ ಸ್ಪೆಂಡ್ ಮಾಡಿದ್ವಿ. ಸೊ ಹೋಗೋಣ ಅಂತ ಹೊರಟ್ವಿ. ಮಳೆ ಕೂಡ ಬರ್ತಾ ಇತ್ತು. ನಂಗೆ ಮಳೆ ಬರ್ತಾ ಇರೋದು ತುಂಬಾನೇ ಇಷ್ಟ ಆಗತ್ತೆ. ಮಳೆ ಬರ್ತಿರುವಾಗ ಔಟ್‌ಸೈಡ್ ಇರಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮಾಡಿ. ಕೂಗು. ಹಾ ಮಗಳ ಟುಕ್ಕು 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 ಮಾಡು.